ಸಹೋದರ ಸಹೋದರಿಯರೇ, ಸತ್ಯವಿಶ್ವಾಸಿಗಳ ಬದುಕಿನಲ್ಲಿ ಇರಲೇಬೇಕಾದ ಅತ್ಯಂತ ಪ್ರಮುಖವಾದ ಗುಣವಾಗಿದೆ ಪ್ರಾರ್ಥನೆ ಎಂಬುದು. ಅಲ್ಲಾಹನೊಂದಿಗೆ ದುವಾ ಮಾಡುವುದು ಒಬ್ಬ ವಿಶ್ವಾಸಿಯ ಪಾಲಿಗೆ ದಾಸ ಮತ್ತು ಯಜಮಾನರ ಮಧ್ಯೆ ಇರುವ ಅತ್ಯಂತ ಪ್ರಬಲವಾದ ಮೀಡಿಯಾ, ಅತ್ಯಂತ ಪ್ರಬಲವಾದ ಮಾಧ್ಯಮವಾಗಿದೆ ದುವಾ ಎಂಬುದು. ಅಲ್ಲಾಹ ಮತ್ತು ದಾಸರ ಮಧ್ಯೆ ಇರುವ ಬಹಳ ಪ್ರಬಲವಾದ ಮೀಡಿಯಾ, ಪ್ರಬಲವಾದ ಮಾಧ್ಯಮ ದುವಾ, ಅಲ್ಲಾಹನೊಂದಿಗೆ ಪ್ರಾರ್ಥಿಸುವುದು. ಪ್ರಾರ್ಥನೆ ಎಂಬುದು ವಿಶ್ವಾಸಿಯ ಬಹಳ ಪ್ರಬಲವಾದಂತಹ ಆಯುಧವಾಗಿದೆ. ಆಯುಧ ಇಲ್ಲದವರ ಆಯುಧ. ಸಹೋದರ ಸಹೋದರಿಯರೇ, ನಮಗೆ ಗೊತ್ತಿದೆ, ನಾವೆಲ್ಲ ಬದುಕಿನಲ್ಲಿ ಧಾರಾಳ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಎದುರಿಸುತ್ತಿರುವವರು. ನಮ್ಮಲ್ಲಿ ಹೆಚ್ಚಿನವರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿವೆ, ಸಂಕಷ್ಟಗಳಿವೆ, ಪರೀಕ್ಷೆಗಳಿವೆ, ಸವಾಲುಗಳಿವೆ. ಕೆಲವರು ರೋಗದಿಂದ ಬಳಲುವವರಿದ್ದಾರೆ. ಸ್ವತಃ ಅವರಿಗೆ, ಅವರ ಕುಟುಂಬಕ್ಕೆ, ಮಕ್ಕಳಿಗೆ ಹೀಗೆ ರೋಗಗಳಿಂದ ಬಳಲುವವರು ನಮ್ಮ ಮಧ್ಯೆ ಇದ್ದಾರೆ. ಅದೇ ರೀತಿ ಆರ್ಥಿಕ ಸಮಸ್ಯೆಗಳಿಂದ ಬಳಲುವ ಧಾರಾಳ ಮನುಷ್ಯರಿದ್ದಾರೆ. ಬಿಸಿನೆಸ್ ಕ್ರೈಸಿಸ್ ಎದುರಿಸುತ್ತಿರುವಂತಹ ಸಹೋದರರಿದ್ದಾರೆ. ಕೌಟುಂಬಿಕವಾದ ಸಮಸ್ಯೆಗಳಿಂದ ಕಷ್ಟಪಡುತ್ತಿರುವ ಸಹೋದರ ಸಹೋದರಿಯರು ನಮ್ಮ ಮಧ್ಯೆ ಧಾರಾಳ ಇದ್ದಾರೆ. ಹೀಗೆ ಸಹೋದರ ಸಹೋದರಿಯರೇ, ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಲ್ಲಿ, ಸಂಕಷ್ಟಗಳಲ್ಲಿ, ಪರೀಕ್ಷೆಗಳಲ್ಲಿ ಸಿಕ್ಕಿ ಹಾಕಿಕೊಂಡವರು ನಮ್ಮಲ್ಲಿ ಹೆಚ್ಚಿನವರು ಕೂಡ. ಹೀಗೆ ಬದುಕಿನ ಸವಾಲುಗಳ ಮಧ್ಯೆ, ಬದುಕಿನಲ್ಲಿ ಎದುರಾಗುವ ಸಂಕಷ್ಟಗಳ ಮಧ್ಯೆ ದುರ್ಬಲರಾಗದೆ, ಸೋತು ಹೋಗದೆ, ನಾವು ಅದನ್ನು ಎದುರಿಸಲಿಕ್ಕೆ ಬಹಳ ಪ್ರಮುಖವಾದ ಒಂದು ಆಯುಧವಾಗಿದೆ ದುವಾ. ಅಲ್ಲಾಹನೊಂದಿಗೆ ಮನಸ್ಸು ತೆರೆದು ಪ್ರಾರ್ಥಿಸು. ಕೆಲವು ಮನುಷ್ಯರಿದ್ದಾರೆ, ಅವರೆಷ್ಟು ಕಷ್ಟ ಅನುಭವಿಸುವಾಗಲೂ ಅವರ ಮನಸ್ಸು ಸೋತು ಹೋಗುವುದಿಲ್ಲ. ನೀವು ಕೆಲವು ರೋಗಿಗಳನ್ನು ನೋಡಿರಬಹುದು, ರೋಗಗಳಿಂದ ಅವರ ಶರೀರ ದುರ್ಬಲಾಗಿದೆ, ಆದರೆ ಅವರ ಮನಸ್ಸು ದುರ್ಬಲ ಆಗಲಿಲ್ಲ. ಅಂತಹ ಕೆಲವು ರೋಗಿಗಳಿದ್ದಾರೆ. ಶರೀರ ದುರ್ಬಲ ಆದಾಗಲೂ ಮನಸ್ಸು ದುರ್ಬಲ ಆಗದ, ಮನಸ್ಸು ಬಹಳ ಪ್ರಬಲವಾಗಿರುವ ಕೆಲವು ರೋಗಿಗಳನ್ನು ನೀವು ಕಾಣಬಹುದು. ಅದಕ್ಕೆ ಇರುವ ಕಾರಣ ಏನೆಂದರೆ, ಅವರಿಗೆ ಅವರ ಅಲ್ಲಾಹನೊಂದಿಗೆ ಇರುವಂತಹ ಕನೆಕ್ಷನ್, ಅವರಿಗೆ ಅವರ ಅಲ್ಲಾಹನೊಂದಿಗೆ ಇರುವಂತಹ ಸಂಬಂಧ. ಆ ಸಂಬಂಧ ಯಾವ ಸವಾಲುಗಳ ಮಧ್ಯೆಯೂ ನಿಮಗೆ ಆತ್ಮವಿಶ್ವಾಸವನ್ನು ಕೊಡುತ್ತದೆ. ಎಂತಹ ಕಠಿಣ ಪರೀಕ್ಷೆಗಳ ಮಧ್ಯೆಯೂ ನಿಮಗೆ ಅದು ಧೈರ್ಯವನ್ನು ಕೊಡುತ್ತದೆ. ಸಹೋದರ ಸಹೋದರಿಯರೇ, ವ್ಯಕ್ತಿಗಳಾಗಿ ಮಾತ್ರ ಅಲ್ಲ, ಒಂದು ಕುಟುಂಬದ ಸಮಸ್ಯೆ ಮಾತ್ರ ಅಲ್ಲ, ಒಂದು ಸಮುದಾಯವಾಗಿ ಧಾರಾಳ ಸಮಸ್ಯೆಗಳ ಮೂಲಕ ನಾವು ಹಾದು ಹೋಗುತ್ತಾ ಇದ್ದೇವೆ. ಒಂದು ಕಡೆ ಬುಲ್ಡೋಸರ್ಗಳ ಮೂಲಕ ನಿಮ್ಮ ಮನೆಗಳನ್ನು, ನಿಮ್ಮ ವ್ಯಾಪಾರದ ಕೇಂದ್ರಗಳನ್ನು ಸರ್ಕಾರದ ಆಡಳಿತದ ಅಧಿಕೃತವಾದ ಬೆಂಬಲದೊಂದಿಗೆ ನಾಶಪಡಿಸಲಾಗುತ್ತಾ ಇದೆ. ಇನ್ನೊಂದು ಕಡೆ ಅಕ್ರಮ ನಿವಾಸಿಗಳು ಎಂದು ಹೇಳಿ ನಿಮ್ಮನ್ನು ಈ ದೇಶದಿಂದ ಹೊರಹಾಕುವ ಪ್ರಯತ್ನಗಳು ನಡೆಯುತ್ತಾ ಇದೆ. ಮತ್ತೊಂದು ಕಡೆ ಭಯೋತ್ಪಾದನೆಯ ಹಣೆಪಟ್ಟನ್ನು ಕಟ್ಟಿ ನಿರಪರಾಧಿ ಯುವಕರನ್ನು ಜೈಲಿಗೆ ತಳ್ಳಿ ಒಂದು ಸಮುದಾಯವನ್ನು
ಸಂಪೂರ್ಣವಾಗಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ, ಒಂದು ಸಮುದಾಯವನ್ನು ನಿಂದಿಸುವ ಕೆಲಸಗಳು ಬಹಳ ವ್ಯವಸ್ಥಿತವಾಗಿ ನಡೆಯುತ್ತಾ ಇದೆ. ಇನ್ನೊಂದು ಕಡೆ ನಿಮ್ಮ ಪೌರತ್ವವನ್ನೇ ಪ್ರಶ್ನಿಸುವ SIR ಜಾರಿಯಾಗುತ್ತಾ ಇದೆ. ಹೀಗೆ ಮುಸ್ಲಿಂ ಉಮ್ಮತ್ತೆ ಒಂದು ಸಮುದಾಯ ಎಂಬ ನೆಲೆಯಲ್ಲೂ ಧಾರಾಳ ಸವಾಲುಗಳು, ಸಂಕಷ್ಟಗಳನ್ನು ಎದುರಿಸುತ್ತಿರುವ ಸಮುದಾಯ. ದೇಶದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಗಸ್ಸಾದ ಕಣ್ಣೀರನ್ನು ನಾವೆಲ್ಲ ನೋಡಿದವರು. ಒಂದು ಇಡೀ ನಗರವನ್ನು ಯಾವ ರೀತಿಯಲ್ಲಿ ನಾಶಪಡಿಸಲಾಯಿತು, ನಿರಪರಾಧಿಗಳನ್ನು ಬರ್ಬರವಾಗಿ ಕೊಂದು ಹಾಕದ, ಇವತ್ತಿಗೂ ಇಂದು ಕೂಡ ನಿರಪರಾಧಿಗಳ ಮೇಲೆ ಬಾಂಬು ಸಿಡಿಸುತ್ತಿರುವ, ನರಹತ್ಯೆ ನಡೆಸುತ್ತಿರುವ ದೃಶ್ಯಗಳು. ಇರಾನ್ನಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾಗಳು ನಡೆಸುತ್ತಿರುವ ದಾಳಿ, ಮಿಡ್ಲ್ ಈಸ್ಟ್ ನಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಸಂಘರ್ಷದ ವಾತಾವರಣ. ಹೀಗೆ ಸಹೋದರ ಸಹೋದರಿಯರೇ, ನಮ್ಮ ಪ್ರಾರ್ಥನೆಗಳಲ್ಲಿ ನನ್ನ ಕುಟುಂಬದ ವಿಷಯಗಳು ಮಾತ್ರ ಇರಬೇಕಾದದ್ದಲ್ಲ, ಅದರಾಚೆ ನನ್ನ ಉಮ್ಮತ್ತು ನನ್ನ ಪ್ರಾರ್ಥನೆಯಲ್ಲಿ ಇರಬೇಕು. ನನ್ನ ಸಮುದಾಯ ಎದುರಿಸುತ್ತಿರುವ ಸವಾಲುಗಳು, ಅದರ ಜೊತೆಗೆ ನನ್ನ ನಾಡು, ನನ್ನ ದೇಶ, ನನ್ನ ಜೊತೆಗಾರರು, ಅವರೆಲ್ಲರೂ ನಮ್ಮ ಪ್ರಾರ್ಥನೆಗಳಲ್ಲಿ ಇರಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದರು, ಅದ್ದುಆഉ ಸಿಲಾಹುಲ್ ಮುಮಿನ್. ದುಆ ಎಂಬುದು ವಿಶ್ವಾಸಿಗಳ ಆಯುಧವಾಗಿದೆ. ಆಯುಧ ಇರುವುದು ಯಾಕೆ? ಆಯುಧ ಇರುವುದು ನಿಮ್ಮ ರಕ್ಷಣೆಗೆ. ಆಯುಧ ಇರುವುದು ನಿಮ್ಮ ರಕ್ಷಣೆಗೆ. ನಿಮ್ಮ ಕೈಯಲ್ಲಿ ಆಯುಧ ಇದ್ದರೆ ನಿಮಗೆ ಧೈರ್ಯ ಇರ್ತದೆ. ಯಾವ ಶತ್ರುಗಳನ್ನು ಎದುರಿಸಲಿಕ್ಕೆ ಬೇಕಾದ ಆಯುಧ ನನ್ನ ಬಳಿ ಇದೆ, ಅದು ನಿಮಗೆ ಧೈರ್ಯವನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಬಳಿ ಇರುವ ಆಯುಧ ಎಲ್ಲ ಸಂಕಷ್ಟಗಳನ್ನು, ಎಲ್ಲ ಸವಾಲುಗಳನ್ನು ಪ್ರತಿರೋಧಿಸಲು ಒಬ್ಬ ವಿಶ್ವಾಸಿಯ ಬಳಿ ಇರುವ ಆಯುಧ ಅದ್ದುಆഉ ಸಿಲಾಹುಲ್ ಮುಮಿನ್. ದುಆ ಸತ್ಯ ವಿಶ್ವಾಸಿಯ ಆಯುಧವಾಗಿದೆ. ಅದೆಂದು ಮರೆತು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನಿಮ್ಮ ಮೊಬೈಲ್ ಅನ್ನು ಮರೆತು ಹೋಗ್ಬೋದು ಅಂತ ಎಲ್ಲಿಗಾದ್ರೂ ಹೋಗುವಾಗ, ಅಥವಾ ಬೇರೆ ಯಾವುದಾದ್ರೂ ಅಗತ್ಯದ ದಾಖಲೆಗಳನ್ನು ನೀವು ಮರೆತು ಬಿಡಬಹುದು. ಆದ್ರೆ ದುಆ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತದೆ. ಯಾವ ಮರುಭೂಮಿಯಲ್ಲೂ, ಎಂತಹ ನೆಟ್ವರ್ಕ್ ಸಿಗದ ಸ್ಥಳಗಳಲ್ಲೂ ದುಆ ಎಂಬುದು ಎಲ್ಲೂ ನೆಟ್ವರ್ಕ್ ಸಿಗುವ, ಯಾವಾಗಲೂ ನೆಟ್ವರ್ಕ್ ಸಿಗುವ ಅದ್ದುಆഉ ಸಿಲಾಹುಲ್ ಮುಮಿನ್, ಅದು ವಿಶ್ವಾಸಿಯ ಪ್ರಬಲವಾದ ಆಯುಧವಾಗಿದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ಅಲ್ಲಾಹನೊಂದಿಗೆ ನೀವು ಬಹಳ ಒಳ್ಳೆಯ ಮನಸ್ಸಿನಿಂದ ದುಆ ಮಾಡ್ತಾ ಇರಬೇಕು. ಇದಾ ದಆ ಅಹದಕುಂ ಫಲ್ಯಅ್ಜಿಮಿಲ್ ಮಸ್ಅಲ ವಲಾ ಯಕೂಲನ್ನ ಅಲ್ಲಾಹುಮ್ಮ ಇನ್ ಶಿ'ತ ಫಅಲ್ತನಿ ಫಇನ್ನಹು ಲಾ ಮುಸ್ತಕ್ರಿಹ ಲಕ್. ಅಲ್ಲಾಹನೊಂದಿಗೆ ನೀವು ಪ್ರಾರ್ಥಿಸುವಾಗ ಒಳ್ಳೆಯ ಮನಸ್ಸಿನೊಂದಿಗೆ ನೀವು ದುಆ ಮಾಡಬೇಕು. ಗ್ಯಾರಂಟಿ ಇಲ್ಲದ, ಖಚಿತತೆ ಇಲ್ಲದ, ಅಲ್ಲಾಹು ಕೊಡ್ಬಹುದು ಕೊಡ್ಲಿಕ್ಕಿಲ್ವೋ, ಪ್ರಾರ್ಥನೆ ಕಬೂಲ್ ಆಗಬಹುದು ಆಗಲಿಕ್ಕಿಲ್ಲವೋ, ಈ ಕನ್ಫ್ಯೂಷನ್, ಈ ಗೊಂದಲ ಖಂಡಿತ ಪ್ರಾರ್ಥನೆಗಳಲ್ಲಿ ಇರಬಾರ್ದು. ಬದಲಾಗಿ ಅಲ್ಲಾಹನೊಂದಿಗೆ ನೀವು ಪ್ರಾರ್ಥಿಸುವಾಗ ಖಚಿತತೆಯೊಂದಿಗೆ, ಗ್ಯಾರಂಟಿಯೊಂದಿಗೆ, ದೃಢ ವಿಶ್ವಾಸದೊಂದಿಗೆ, ನನ್ನ ಅಲ್ಲಾಹು ನನ್ನ ಪ್ರಾರ್ಥನೆಯನ್ನು ಖಂಡಿತ ಸ್ವೀಕರಿಸ್ತಾರೆ, ನನ್ನ ಅಲ್ಲಾಹನ ಮೇಲೆ ನನಗೆ ಭರವಸೆ ಇದೆ, ನನ್ನ ಅಲ್ಲಾಹು ಎಲ್ಲವನ್ನೂ ಬಲ್ಲವನು, ನನ್ನ ಅಲ್ಲಾಹು ಎಲ್ಲವನ್ನೂ ತಿಳಿದವನು, ನನ್ನ ಅಲ್ಲಾಹು ಎಲ್ಲವನ್ನೂ ಅರಿತವನು. ಆದ್ದರಿಂದ ಖಂಡಿತವಾಗಿಯೂ ನನ್ನ ಅಲ್ಲಾಹು ನನ್ನ ಕೈ ಬಿಡುವುದಿಲ್ಲ. ನನ್ನ ರಬ್ಬ್ ಯಾವಾಗಲೂ ನನಗೆ ಸಹಾಯ ಖಂಡಿತ ಮಾಡುತ್ತಾರೆ. ಈ ಆತ್ಮವಿಶ್ವಾಸದೊಂದಿಗೆ, ಆ ಗ್ಯಾರಂಟಿಯೊಂದಿಗೆ
ಅಲ್ಲಾಹನೊಂದಿಗೆ ನೀವು ದುವಾ ಮಾಡಬೇಕು ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಂಡರು. ಉದುಲ್ಲಾಹ ವ ಅಂತುಂ ಮೂಕಿನೂನ ಬಿಲ್ ಇಜಾಬ, ಅಲ್ಲಾಹನೊಂದಿಗೆ ನೀವು ಪ್ರಾರ್ಥಿಸಬೇಕು, ಅಲ್ಲಾಹು ಉತ್ತರಿಸುತ್ತಾನೆ ಎಂಬ ಯಕೀನೊಂದಿಗೆ. ಅಲ್ಲಾಹು ಉತ್ತರ ಕೊಡುತ್ತಾನೆ, ಅಲ್ಲಾಹು ಕಬೂಲ್ ಮಾಡುತ್ತಾನೆ ಎಂಬ ದೃಢತೆಯೊಂದಿಗೆ ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿ. ಗೊಂದಲಗಳಿರಬಾರದು, ಸಂಶಯಗಳಿರಬಾರದು, ಕನ್ಫ್ಯೂಷನ್ ಇರಬಾರದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಕಲಿಸಿಕೊಟ್ಟ ಪಾಠ. ಅದೇ ರೀತಿ ಸಹೋದರ ಸಹೋದರಿಯರು, ಸತ್ಯವಿಶ್ವಾಸಿಗಳ ಬದುಕು ಎಂಬುದು ಇಸ್ಲಾಮಿ ಬದುಕಿನ ಒಂದು ಕ್ರಮ ಇದೆ. ಆ ಕ್ರಮ ಅದು ಸಂಪೂರ್ಣವಾಗಿ ಪ್ರಾರ್ಥನಾ ನಿರತವಾದಂತಹ ಒಂದು ಬದುಕು. ನಿಮ್ಮ ಇಡೀ ಬದುಕಿನ ಸ್ಟೈಲ್, ಒಂದು ಬದುಕಿನ ಕ್ರಮ ಅದು ಪ್ರಾರ್ಥನಾ ನಿರತವಾದದ್ದು. ನೀವು ರಾತ್ರಿ ನಿದ್ದೆ ಮಾಡುವುದು ಪ್ರಾರ್ಥನೆಯೊಂದಿಗೆ, ಬೆಳಿಗ್ಗೆ ಏಳುವುದು ಪ್ರಾರ್ಥನೆಯೊಂದಿಗೆ, ತಿನ್ನುವುದು ಪ್ರಾರ್ಥನೆಯೊಂದಿಗೆ, ಕುಡಿಯುವುದು ಪ್ರಾರ್ಥನೆಯೊಂದಿಗೆ, ವಾಶ್ರೂಮಿಗೆ ಹೋಗುವುದು ಪ್ರಾರ್ಥನೆಯೊಂದಿಗೆ, ಮರಳಿ ಬರುವುದು ಪ್ರಾರ್ಥನೆಯೊಂದಿಗೆ. ಇಸ್ಲಾಮಿ ಬದುಕೆಂಬುದು ಪ್ರಾರ್ಥನಾ ನಿರತವಾದಂತಹ ಒಂದು ಬದುಕು. ಅಲ್ಲಾಹನ ದೀನ ಕಲಿಸಿಕೊಟ್ಟ ಕ್ರಮ. ರಾತ್ರಿ ನಾವೆಲ್ಲ ಮಲಗುವಾಗ ಅಲ್ಲಾಹುಮ್ಮ ಬಿಸ್ಮಿಕ ರಬ್ಬಿ ವಲಅತು ಜಂಬಿ ವಬಿಕ ಅರ್ಫಉಹು ಇನ್ ಅಮ್ಸಕ್ತ ನಫ್ಸಿ ಫರ್ಹಮ್ಹಾ ವಇನ್ ಅರ್ಸಲ್ತಹಾ ಫಹ್ಫಜ್ಹಾ. ಬಹಳ ದೊಡ್ಡ ಪ್ರಾರ್ಥನೆ, ಪ್ರಮುಖವಾದ ಒಂದು ಪ್ರಾರ್ಥನೆ ಮಾಡಿ ನಾವು ನಿದ್ದೆ ಮಾಡುವ. ಅಲ್ಲಾಹನೇ, ನಿನ್ನ ಹೆಸರಲ್ಲಿ ನಾನು ಮಲಗುತ್ತಾ ಇದ್ದೇನೆ. ನಿದ್ದೆ ಕೆಲವೊಮ್ಮೆ ಪರ್ಮನೆಂಟ್ ನಿದ್ದೆ ಆಗುವ ಸಾಧ್ಯತೆಗಳು ಇರುತ್ತದೆ. ಎಷ್ಟೋ ಜನರು ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಏಳದೇ ಇರುವ, ಅದು ಶಾಶ್ವತವಾದ ನಿದ್ದೆಯಾದ ಅವರಿಗೆ ಮರಣ ಬಂದ ಧಾರಾಳ ಉದಾಹರಣೆ ಘಟನೆಗಳೆಲ್ಲ ನಡೀತಿದೆ ಸಮಾಜದಲ್ಲಿ. ಅಲ್ಲಾಹನೇ, ನನ್ನ ಈ ನಿದ್ದೆ ಇದು ಒಂದೋ ನನ್ನ ಶಾಶ್ವತ, ನನ್ನ ಪರ್ಮನೆಂಟ್ ನಿದ್ದೆಯಾಗಿ ಬಿಟ್ಟರೆ ಫರ್ಹಮ್ಹಾ, ಅಲ್ಲಾಹನೇ ನನ್ನ ಮೇಲೆ ನೀನು ಕರುಣೆ ತೋರಬೇಕು. ನನಗೆ ಪುನಃ ನೀನು ನಿದ್ದೆಯ ನಂತರ ಒಂದು ಬದುಕು ಕೊಡುವುದಾದರೆ ಅಲ್ಲಾಹನೇ ನನ್ನನ್ನು ನೀನು ಕಾಪಾಡಬೇಕು. ನೀವು ನಿದ್ದೆ ಮಾಡುವುದು ಪ್ರಾರ್ಥನೆಯೊಂದಿಗೆ, ಬೆಳಿಗ್ಗೆ ಏಳುವುದು ಪ್ರಾರ್ಥನೆಯೊಂದಿಗೆ. ಅಲ್ಹಮ್ದುಲಿಲ್ಲಾಹಿ ಅಲ್ಲದಿ ಅಹ್ಯಾನಾ ಬಅದ ಮಾ ಅಮಾತನಾ ವ ಇಲೈಹಿ ನುಶೂರ್. ಪ್ರಾರ್ಥನೆಯೊಂದಿಗೆ ಬೆಳಿಗ್ಗೆ ನೀವು ಏಳುವುದು. ಮನೆಯಿಂದ ಹೊರಡುವಾಗ ನಿಮ್ಮ ಪತ್ನಿಗೆ ಅಸ್ಸಲಾಮು ಅಲೈಕುಂ ಎಂದು ಹೇಳಿ ನೀವು ಮನೆಯಿಂದ ಹೊರಟು ಹೋಗು. ಅಸ್ಸಲಾಮು ಅಲೈಕುಂ ಅಂದ್ರೆ ಅಸ್ಸಲಾಮು ಅಲೈಕುಂ ಅಂದ್ರೆ ಡೈಲಾಗ್ ಅಲ್ಲಲ್ಲ. ಅಸ್ಸಲಾಮು ಅಲೈಕುಂ ಅಂದರೆ ಬಹಳ ದೊಡ್ಡ ಪ್ರಾರ್ಥನೆ. ಅದು ಅಲ್ಲಾಹನ ಕರುಣೆ, ಅಲ್ಲಾಹನ ಶಾಂತಿ, ಅಲ್ಲಾಹನ ಅನುಗ್ರಹ ನಿನ್ನ ಮೇಲೆ ಇರಲಿ, ಅಲ್ಲಾಹು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಪತ್ನಿಗೆ ನೀವು ಮಾಡುವ ಪ್ರಾರ್ಥನೆ ಅದು. ನಾನು ಮನೆಯಿಂದ ಹೊರಟು ಹೋಗುತ್ತಾ ಇದ್ದೇನೆ, ಆಫೀಸಿಗೆ, ಫ್ಯಾಕ್ಟರಿಗೆ, ಅಲ್ಲಾಹು ನಿನ್ನನ್ನು ಕಾಪಾಡಲಿ. ಅಸ್ಸಲಾಮು ಅಲೈಕುಂ, ಅಲ್ಲಾಹನ ಕರುಣೆ ನಿನ್ನ ಮೇಲೆ ಇರಲಿ. ನಿಮ್ಮ ಪತ್ನಿ ನಿಮಗೆ ಕೊಡುವ ಉತ್ತರವು ಕೂಡ ಪ್ರಾರ್ಥನೆ, ವಅಲೈಕುಂ ಅಸ್ಸಲಾಂ. ಇಷ್ಟು ದೊಡ್ಡ ಪ್ರಾರ್ಥನೆ. ಅಲ್ಲಾಹು ನಿಮ್ಮನ್ನು ಕಾಪಾಡಲಿ, ಅಲ್ಲಾಹನ ಕರುಣೆ ನಿಮ್ಮ ಮೇಲೆ ಇರಲಿ, ಅಲ್ಲಾಹನ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಸಹೋದರರೇ, ಮನೆಯಿಂದ ಹೊರಟು ಹೋಗುವಾಗ ನೀವು ಹೇಳುವ ಸಲಾಂ ನಿಮ್ಮ ಪತ್ನಿಗೆ, ನಿಮ್ಮ ಪತ್ನಿ ನಿಮಗೆ ಕೊಡುವ ಉತ್ತರ, ಇದೆಲ್ಲವೂ ಅಲ್ಲಾಹನೊಂದಿಗೆ ನೀವು ಮಾಡುವಂತಹ ಪ್ರಾರ್ಥನೆಗಳಾಗಿವೆ. ಅದೇ ರೀತಿ ಎಲ್ಲ ಸಂದರ್ಭಗಳಲ್ಲೂ ಸೀನುವಾಗ ನಮ್ಮ ಎಲ್ಲ ಚಟುವಟಿಕೆಗಳು ಒಮ್ಮ ಸ್ತಬ್ಧವಾಗಿರುತ್ತವೆ. ಸೀನುವಾಗ ಅಲ್ಹಮ್ದುಲಿಲ್ಲಾ ಅಂತ ಹೇಳಿ ಅಲ್ಲಾಹನನ್ನು ಸ್ತುತಿಸಿ. ಅಲ್ಹಮ್ದುಲಿಲ್ಲಾ ಹೇಳುವಾಗ ಎದುರಿನವರು ಯರ್ಹಮಕಲ್ಲಾ ಹೇಳಿ, ಅಲ್ಲಾಹನೇ ನಿನ್ನ ಮೇಲೆ ಅಲ್ಲಾಹು ರಹಮ್ ತೋರಲಿ, ಅಲ್ಲಾಹು ಕರುಣೆ ತೋರಲಿ. ಒಬ್ಬ ವಿಶ್ವಾಸಿಯ ಬದುಕು ಸಮಗ್ರವಾದ ಬದುಕು ಪ್ರಾರ್ಥನೆಯಿಂದ ಕೂಡಿದೆ. ನಮಾಜ್ ಮಾಡುವಾಗ ಎಷ್ಟೆಲ್ಲ ನಾವು ಅಲ್ಲಾಹನೊಂದಿಗೆ ಬೇಡುತ್ತಾ ಇದ್ದೇವೆ ಸಹೋದರಿ.
ಏನೆಲ್ಲ ನಾವು ಕೇಳ್ತಾ ಇದ್ದೇವೆ ಅಲ್ಲಾಹನಲ್ಲಿ. ಫಾತಿಹಾದಲ್ಲಿ ಇಹ್ದಿನ ಸಿರಾತಲ್ ಮುಸ್ತಕೀಮ್. ಒಬ್ಬ ವಿಶ್ವಾಸಿಗೆ ತನ್ನ ರಬ್ಬಿನೊಂದಿಗೆ, ತನ್ನ ಯಜಮಾನನೊಂದಿಗೆ ಬೇಡಲಿಕ್ಕೆ ಇರುವ ಅತ್ಯಂತ ದೊಡ್ಡ ವಿಷಯ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇಹ್ದಿನ ಸಿರಾತಲ್ ಮುಸ್ತಕೀಮ್. ಅಲ್ಲಾಹನೇ, ನನಗೆ ನೀನು ಸನ್ಮಾರ್ಗವನ್ನು ತೋರಿಸು, ನನ್ನನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸು. ನಮಾಜಿನಲ್ಲಿ ಈ ಪ್ರಾರ್ಥನೆ ಪ್ರಾರ್ಥಿಸ್ತೇವೆ ನಾವು. ಅಲ್ಲಾಹನಿಗೆ ಏನೆಲ್ಲ ಕೇಳ್ತಾ ಇದ್ದೇವೆ ನಮಾಜಿನಲ್ಲಿ? ರಬ್ಬಿ ಘಫಿರ್ಲಿ ವರ್ಹಮ್ನಿ ವಜ್ಬುರ್ನಿ ವರ್ಫೈನಿ ವರ್ಜುಕ್ನಿ ವಹ್ದಿನಿ ವಆಫಿನಿ. ಸುಜೂದಿನ ಮಧ್ಯೆ ಕುಳಿತುಕೊಂಡು ಹೇಳುವ ಪ್ರಾರ್ಥನೆ ಅದು. ಎಲ್ಲವೂ ಸೇರಿದ್ರೆ ಆದ್ರೆ ನಾವು ಅದಕ್ಕಷ್ಟು ಸೀರಿಯಸ್ ತಗೊಳ್ಳೇ ಇಲ್ಲ. ನಾವು ಸುಜೂದಿನ ಎದ್ದು ಕುಳಿತುಕೊಂಡು ಮಾಡುವ ಪ್ರಾರ್ಥನೆ ಸಹೋದರ, ಅಲ್ಲಾಹುಮ್ಮ ಘಫಿರ್ಲಿ, ಅಲ್ಲಾಹನೇ ನನ್ನನ್ನು ಕ್ಷಮಿಸಬೇಕು. ವರ್ಹಮ್ನಿ, ಅಲ್ಲಾಹನೇ ನನ್ನ ಮೇಲೆ ಕರುಣೆ ತೋರಬೇಕು. ವಜ್ಬುರ್ನಿ, ಅಲ್ಲಾಹನೇ ನನ್ನ ಕುಂದು ಕೊರತೆಗಳನ್ನು ನೀನು ಪರಿಹರಿಸಬೇಕು. ವರ್ಫೈನಿ, ಅಲ್ಲಾಹನೇ ನನಗೆ ಇಜ್ಜತ್ ಕೊಡಬೇಕು, ನನಗೆ ನೀನು ಗೌರವ ಕೊಡಬೇಕು. ವಹ್ದಿನಿ, ನನಗೆ ನೀನು ಸನ್ಮಾರ್ಗವನ್ನು ಕೊಡು. ವಆಫಿನಿ, ನನಗೆ ನೀನು ಆರೋಗ್ಯವನ್ನು ಕೊಡು. ಇಹ ಮತ್ತು ಪರಲೋಕಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ನಾವಲ್ಲಿ ಕೂತ್ಕೊಂಡು ಅಲ್ಲಾಹನೊಂದಿಗೆ ಕೇಳ್ತಾ ಇದ್ದೇವೆ. ಅಲ್ಲಾಹುಮ್ಮ ಘಫಿರ್ ಲೀ ಮಾ ಕದ್ದಮ್ತು ವಮಾ ಅಖ್ಖರ್ತು ವಮಾ ಅಸ್ರರ್ತು ವಮಾ ಅಯಲನ್ತು ವಮಾ ಅಸ್ರಫ್ತು. ಅಲ್ಲಾಹನೇ, ನಾನು ಗುಪ್ತವಾಗಿ ಮಾಡಿರುವ ಪಾಪಗಳು, ಬಹಿರಂಗವಾಗಿ ಮಾಡಿರುವ ಪಾಪಗಳು, ತಿಳಿದು ಮಾಡಿರುವ ಪಾಪಗಳು, ತಿಳಿಯದೆ ಮಾಡಿರುವ ಪಾಪಗಳು, ನಾನು ಮಾಡಿರುವ ಇಸ್ರಾಫುಗಳು, ಅಲ್ಲಾಹನೇ ಎಲ್ಲವನ್ನೂ ನನಗೆ ಕ್ಷಮಿಸು. اللهم إني أعوذ بك من عذاب القبر ومن عذاب النار ومن فتنة المحيا والممات ومن فتنة المسيح الدجال. ಕಬರ್ನ ಶಿಕ್ಷೆಯಿಂದ, ಜೀವನ ಮತ್ತು ಮರಣದ ಪರೀಕ್ಷೆಗಳಿಂದ, ದಜ್ಜಾಲ್ನ ಫಿತನೆಗಳಿಂದ ಅಲ್ಲಾಹನೇ ನನ್ನನ್ನು ಕಾಪಾಡು. ಹೀಗೆ ಸಹೋದರ ಸಹೋದರಿಯರೇ, ನಮ್ಮ ಇಡೀ ಬದುಕಿನ ಎಲ್ಲ ಚಟುವಟಿಕೆಗಳು ಅದು ಅಲ್ಲಾಹನೊಂದಿಗೆ ನೀವು ಮಾಡುವ ಪ್ರಾರ್ಥನೆ, ಅಲ್ಲಾಹನ ಸ್ಮರಣೆ, ಅಲ್ಲಾಹನ ಸ್ತುತಿ. ಆದ್ದರಿಂದ ಪ್ರಾರ್ಥನೆ ಎಂಬುದು ನಮ್ಮ ಜೀವನದ ಶೈಲಿಯಾಗಿದೆ. ಎಲ್ಲಾ ಸಂದರ್ಭದಲ್ಲೂ ಪ್ರಾರ್ಥಿಸ್ತಲೇ ಇರು. ಪ್ರಾರ್ಥಿಸುವವರಿಗೆ ಧಾರಾಳ ಪ್ರತಿಫಲಗಳಿವೆ ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಳಿಸಿಕೊಟ್ಟರು. ಒಂದನೆಯದಾಗಿ, ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಗೆ ನಿಮಗೆ ಪ್ರತಿಫಲ ಸಿಗ್ತದೆ. ಅದ್ದುಆഉ ಹುವಲ್ ಇಬಾದತ್. ಅಲ್ಲಾಹನ ಪ್ರವಾದಿ ಹೇಳಿದರು, ದುಆ ಎಂಬುದು ಇಬಾದತ್ ಆಗಿದೆ. ನಿಮ್ಮ ಪ್ರಾರ್ಥನೆಗೆಲ್ಲ ಉತ್ತರ ಕೊಟ್ಟಿದ್ದಾನೋ ಇಲ್ಲವೋ ಎಂಬುದು ಬೇರೆ ವಿಷಯ. ಆದರೆ ನೀವು ನಿಮ್ಮ ಇಹಲೋಕಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಪತ್ನಿಗಾಗಿ, ನಿಮ್ಮ ಬಿಸ್ನೆಸ್ಸಿಗಾಗಿ, ನಿಮ್ಮ ದೇಶದ ಸಮಾಜದ ಶಾಂತಿಗಾಗಿ ನೀವು ಯಾವುದಕ್ಕೆ ಪ್ರಾರ್ಥಿಸುವುದಾದರೂ ಆ ಪ್ರಾರ್ಥನೆ ಇಬಾದತ್ತಾಗಿದೆ. ಅಲ್ಲಾಹು ನಮಾಜಿಗೆ ಪ್ರತಿಫಲ ಕೊಡುವಂತೆ, ದಾನ ಧರ್ಮಗಳಿಗೆ ಪ್ರತಿಫಲ ಕೊಡುವಂತೆ, ಹಜ್ ಉಮ್ರಾಗಳಿಗೆ ಪ್ರತಿಫಲ ಕೊಡುವಂತೆ ನೀವು ದುವಾ ಮಾಡುವಾಗ ಆ ದುವಾಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ದುವಾ ಇಬಾದತ್ ಎಂದು ಮಾತ್ರ ಅಲ್ಲ, ಲೈಸ ಶೈಅನ್ ಅಕ್ರಮ ಅಲಲ್ಲಾಹಿ ಮಿನ ದುವಾ. ಅದೊಂದು ಕೇವಲ ಇಬಾದತ್ ಮಾತ್ರ ಅಲ್ಲ, ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವ, ಅಲ್ಲಾಹನ ಬಳಿ ಅತ್ಯಂತ ಪ್ರಮುಖವಾದ ಇಬಾದತ್ ಆಗಿದೆ. ಅಲ್ಲಾಹನೊಂದಿಗೆ ನೀವು ದುವಾ ಮಾಡು. ಮಲ್ಲಂ ಯಸ್ಅಲಿಲ್ಲಾಹ ಯಗ್ಲಬ್ ಅಲೈಹಿ ಅಂತ ಹೇಳಿದ್ರು ಅಲ್ಲಾಹನ. ಯಾರು ಅಲ್ಲಾಹನೊಂದಿಗೆ ದುವಾ ಮಾಡುವುದಿಲ್ಲವೋ ಅವರನ್ನು ಅಲ್ಲಾಹು ದ್ವೇಷಿಸ್ತಾನೆ. ಇಷ್ಟು ಕಠಿಣವಾದ ಎಚ್ಚರಿಕೆ ಇದೆ. ನೀವು ಅಲ್ಲಾಹನೊಂದಿಗೆ ಬೇಡುವುದಿಲ್ಲ, ಕೈ ಎತ್ತುವುದೇ ಇಲ್ಲ. ನೀವು ಅಲ್ಲಾಹನೊಂದಿಗೆ ನೀವು ದುವಾ ಮಾಡುವುದಿಲ್ಲ ಎಂದಾದರೆ ಅಲ್ಲಾಹು ನಿಮ್ಮನ್ನು ದ್ವೇಷಿಸ್ತಾನೆ, ಅಲ್ಲಾಹು ನಿಮ್ಮನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ಸಹೋದರ ಸಹೋದರಿಯರ ದುವಾ ಮಾಡುವಾಗ ಅದರ ಬಹಳ ದೊಡ್ಡ ಪ್ರಯೋಜನ, ಅದರಿಂದ ನಿಮಗೆ ಧಾರಾಳ ಪ್ರತಿಫಲ ಸಿಗುತ್ತದೆ. ಎರಡನೇದಾಗಿ, ನೀವು ದುವಾ ಮಾಡುತ್ತಾ ಇರುವಾಗ ಅಲ್ಲಾಹನಿಗೆ ನೀವು ಹೆಚ್ಚು ನಿಕಟರಾಗ್ತೀರಿ.
ಅಲ್ಲಾಹನಿಗೆ ಕೇಳ್ತಲೇ ಇರುವಾಗ, ಪ್ರಾರ್ಥಿಸುತ್ತಲೇ ಇರುವಾಗ ಅಲ್ಲಾಹನಿಗೆ ನೀವು ಹೆಚ್ಚು ನಿಕಟರಾಗ್ತೀರಿ, ನೀವು ಹೆಚ್ಚು ಹತ್ತಿರ ಆಗ್ತೀರ ಅಲ್ಲಾಹನಿಗೆ. ನಿಮ್ಮ ಮತ್ತು ಅಲ್ಲಾಹನ ಮಧ್ಯೆ ಸಂಬಂಧವು ಬಹಳ ಬಲಿಷ್ಠವಾಗಿರುತ್ತದೆ. ಪ್ರಾರ್ಥನೆಯಿಂದ ಸಿಗುವ ಪ್ರಯೋಜನ. ಮೂರನೆಯದಾಗಿ ಆಪತ್ತುಗಳು ತಡೆಯಲ್ಪಡುತ್ತದೆ. ಆಪತ್ತುಗಳು ತಡೆಯಲ್ಪಡುತ್ತದೆ. ಎಷ್ಟೆಷ್ಟು ಆಪತ್ತುಗಳು ಅಂತ ಅಲ್ಲಾಹು ನಿಮ್ಮನ್ನು ಕಾಪಾಡ್ತಾನೆ, ನಿಮಗೆ ಗೊತ್ತಿಲ್ಲದೆ ಅಲ್ಲಾಹು ನಿಮ್ಮನ್ನು ಕಾಪಾಡ್ತಾ ಇರ್ತಾನೆ. وإن يمسسك الله بضر فلا كاشف له وإن يمسسك بخير فهو على كل شيء قدير. ನಿಮಗೇನಾದರೂ ಹಾನಿಯಾದರೆ ನಿಮ್ಮನ್ನು ಆಪತ್ತುಗಳಿಂದ ಸಂರಕ್ಷಿಸುವವನು ಅಲ್ಲಾಹು ಮಾತ್ರ. ಆದ್ದರಿಂದ ಸಹೋದರ ಸಹೋದರಿಯರು, ಅಲ್ಲಾಹನೊಂದಿಗೆ ನೀವು ಪ್ರಾರ್ಥಿಸ್ತಾ ಇರುವಾಗ ಆಪತ್ತುಗಳು ತಡೆಯಲ್ಪಡುತ್ತದೆ. ಅದೇ ರೀತಿ ಪ್ರಾರ್ಥನೆಗಳು ಅಲ್ಲಾಹನ ಕೋಪವನ್ನು ತಣಿಸ್ತದೆ. ಯಾವುದೋ ಕಾರಣಕ್ಕೆ ಅಲ್ಲಾಹು ನಿಮ್ಮ ಮೇಲೆ ಕೋಪಿಸಿದರೆ, ನಿಮ್ಮ ಕೆಟ್ಟು ಹೋದ ಜೀವನ ಕ್ರಮ, ನಿಮ್ಮ ಧಿಕ್ಕಾರ, ಬದುಕಿನಲ್ಲಿ ಮಾಡಿರುವ ಪಾಪಗಳು, ಒಂದೋ ಅಲ್ಲಾಹು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಆ ಕೋಪವನ್ನು ತಣಿಸಲು ಇರುವ ಮಾರ್ಗವಾಗಿದೆ ಪ್ರಾರ್ಥನೆ. ಅಲ್ಲಾಹನೊಂದಿಗೆ ಮನಸ್ಸು ತೆರೆದು ಪ್ರಾರ್ಥಿಸುವಾಗ ಅಲ್ಲಾಹು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾನೆಂಬ ವಿಶ್ವಾಸದೊಂದಿಗೆ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವಾಗ ಅಲ್ಲಾಹನ ಕೋಪವನ್ನು ಈ ಪ್ರಾರ್ಥನೆಗಳು ತಣಿಸುತ್ತವೆ. ಅದೇ ರೀತಿ ಒಬ್ಬ ಮನುಷ್ಯ ವಿನಯಶೀಲನಾಗ್ತಾನೆ ಪ್ರಾರ್ಥಿಸ್ತಾ ಇರುವಾಗ. ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ ಇರುವಾಗ ಅಹಂಕಾರ ಬರುವುದಿಲ್ಲ ನಿಮಗೆ. ಯಾಕೆಂದರೆ ಸಹಾಯ ಮಾಡುವವನಲ್ಲಾಹು. ಇನ್ ಯನ್ಸುರುಲ್ಲಾಹ ಫಲಾ ಇನ್ ಯನ್ಸುರುಕುಮುಲ್ಲಾಹು ಫಲಾ ಗಾಲಿಬ ಲಕುಂ ವ ಇನ್ ಯಖ್ಲುಲ್ಕುಂ ಫಮನ್ ದಲ್ಲದಿ ಯನ್ಸುರುಕುಂ ಮಿನ್ ಬಅದಿ. ಅಲ್ಲಾಹನ ಸಹಾಯ ನಿಮಗೆ ಸಿಕ್ಕಿದರೆ ನಿಮ್ಮನ್ನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲಾಹು ನಿಮ್ಮ ಕೈ ಬಿಟ್ಟರೆ ನಿಮಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ಆದ್ದರಿಂದ ಪ್ರಾರ್ಥಿಸುತ್ತಲೇ ಇರುವಾಗ ನೀವು ಹೆಚ್ಚು ಹೆಚ್ಚು ವಿನಯಶೀಲರಾಗ್ತೀರಿ. ನಾನು, ನನ್ನದು, ಈ ಮಾನಸಿಕತೆ ದುರ್ಬಲವಾಗ್ತದೆ ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ ಇರುವಾಗ. ಆದ್ದರಿಂದ ಸಹೋದರ ಸಹೋದರಿಯರೇ, ಬದುಕು ಪ್ರಾರ್ಥನಾಮಯವಾಗಿರಬೇಕು. ಎಲ್ಲಾ ಸಂದರ್ಭದಲ್ಲೂ ಪ್ರಾರ್ಥಿಸ್ತಲೇ ಇರಬೇಕು. ಪ್ರಾರ್ಥನೆಗೆ ಉತ್ತರ ಸಿಗುವ ಹಲವಾರು ಸಮಯಗಳನ್ನು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ. ಅರ್ಧರಾತ್ರಿ ಸಮಯದ ಪ್ರಾರ್ಥನೆ ಅಲ್ಲಾಹು ಕಬೂಲ್ ಮಾಡುವ ಸಮಯ. ತಹಜ್ಜುದ್ ನಮಾಜ್ ಮಾಡಿ 2 ರಕಾಅತ್ 4 ರಕಾಅತ್ ತಹಜ್ಜುದ್ ನಮಾಜ್ ಮಾಡಿ ಫಜರ್ ನಮಾಜಿಗಿಂತ ಮುಂಚೆ ಅಲ್ಲಾಹನೊಂದಿಗೆ ನೀವು ಕೈ ಎತ್ತಿ ಪ್ರಾರ್ಥಿಸುವಾಗ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಅಲ್ಲಾಹನ ಎದುರಿನಲ್ಲಿ ನೀವು ಸಮರ್ಪಿಸುವಾಗ, ನಿಮ್ಮ ಎಲ್ಲಾ ಭಾರಗಳನ್ನು ಅಲ್ಲಾಹನ ಎದುರಿನಲ್ಲಿ ನೀವು ಇಳಿಸುವಾಗ ಅಲ್ಲಾಹು ನಿಮ್ಮನ್ನು ಸ್ವೀಕರಿಸ್ತಾನೆ. ಅಲ್ಲಾಹು ನಿಮ್ಮ ಪ್ರಾರ್ಥನೆಗಳನ್ನು ಕಬೂಲ್ ಮಾಡುತ್ತಾನೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸಲುಲ್ಲಾಹ ಮಿನ್ ಫದ್ಲಿಹಿ ಫಇನ್ನಹು ಯುಹಿಬ್ಬು ಅನ್ ಯಸ್ಅಲ್. ಅಲ್ಲಾಹನೊಂದಿಗೆ ನೀವು ದುವಾ ಮಾಡಿ, ಅಲ್ಲಾಹು ಅದನ್ನು ಇಷ್ಟಪಡುತ್ತಾನೆ. ಅಲ್ಲಾಹನಿಗೆ ಎಷ್ಟು ಬೇಕಾದರೂ ಕೇಳಿ, ಹೆಚ್ಚು ಹೆಚ್ಚು ಕೇಳುವುದು ಅಲ್ಲಾಹನಿಗೆ ಬಹಳ ಇಷ್ಟ. ಅಲ್ಲಾಹು ಬಹಳ ಇಷ್ಟಪಡುತ್ತಾನೆ. ನಮಾಜಿನ ನಂತರ ದುವಾ ಮಾಡಬೇಕು ಎಂದು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು. ಪ್ರಾರ್ಥನೆ ಕಬೂಲಾಗುವ ಸಮಯ ಅದು. ನಮಾಜ್ ಮಾಡಿ ಓಡಿ ಹೋಗುವುದಲ್ಲ. ಅಲ್ಲಾಹನೊಂದಿಗೆ ಏನು ಕೇಳಲಿಕ್ಕೆ ಇಲ್ಲವದು. ಈಗ ನಮಾಜ್ ಮುಗಿಸುವುದು ಓಡಿ ಹೋಗುವುದಲ್ಲ ಸಹೋದರ. ಇಸ್ಲಾಂ ಕಲಿಸಿಕೊಟ್ಟ ದಾರಿ. ನಮಾಜಿನ ನಂತರ ಕುಳಿತುಕೊಂಡು ದುವಾ ಮಾಡಿ ಅಲ್ಲಾಹು ಸ್ವೀಕರಿಸುವ ಸಮಯ ಅದು. ನಿಮಗೆ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಬಹಳ ಕೆಟ್ಟು ಹೋದ ಒಂದು ಪರಿಸ್ಥಿತಿಯಲ್ಲಿ ನನ್ನ ಮತ್ತು ನಿಮ್ಮ ಮಕ್ಕಳು ಬೆಳೆಯುತ್ತಾ ಇರುವುದು. ಅವರು ಕಲಿಯುತ್ತಿರುವ ಕ್ಯಾಂಪಸ್ಗಳು ಹಾಳಾಗಿದೆ. ಅವರು ಬದುಕುತ್ತಿರುವ ಸಮಾಜ ಹಾಳಾಗಿದೆ. ಅವರು ಉಪಯೋಗಿಸುತ್ತಿರುವ ಎಲ್ಲ ವಸ್ತುಗಳು ಹಾಳಾಗಿದೆ, ಮಲಿನವಾಗಿದೆ. ಮೈ ಬಾಡಿ ಮೈ ಚಾಯ್ಸ್, ನನ್ನ ಶರೀರ ನನ್ನ ಆಯ್ಕೆ, ನಾನೇನು ಬೇಕಾದರೂ ಮಾಡಬಹುದು. ಸ್ವಚ್ಛತೆಗೆ ಪ್ರೋತ್ಸಾಹವನ್ನು ಕೊಡಲಾಗುತ್ತಿರುವ, ಸ್ವಚ್ಛಂದ ಲೈಂಗಿಕತೆ ವ್ಯಾಪಕವಾಗಿರುವ,
ಎಲ್ಲಾ ಮಾಲಿನ್ಯಗಳು ಬದುಕಿನ ಆಧುನಿಕತೆಯ ಚಿಹ್ನೆಗಳು ಎಂದು ಗುರುತಿಸಲ್ಪಡುವ ಒಂದು ಕಾಲದಲ್ಲಿ, ಒಂದು ಸಮಾಜದಲ್ಲಿ ನನ್ನ ಮಗನ ಕಾವಲುಗಾರ ಯಾರು ಅಂತ ಕೇಳಿದ್ದರೆ, ನನ್ನ ಮಗಳ ಕಾವಲುಗಾರ ಯಾರು ಅಂತ ಕೇಳಿದ್ದರೆ ಅಲ್ಲಾಹು ಮಾತ್ರ. ಅಲ್ಲಾಹು ಮಾತ್ರ. ಅಲ್ಲಾಹು ಮಾತ್ರ ನಮ್ಮ ಮಕ್ಕಳನ್ನು ಕಾಪಾಡಬೇಕು. ಸಹೋದರರೇ, ನಮಾಜಿನ ನಂತರ ನಮ್ಮ ಮಕ್ಕಳಿಗಾಗಿ ಧಾರಾಳ ಪ್ರಾರ್ಥಿಸಬೇಕು. ಅಲ್ಲಾಹನೊಂದಿಗೆ ಕಣ್ಣೀರು ಹರಿಸಿ ಪ್ರಾರ್ಥಿಸಬೇಕು. ಅಲ್ಲಾಹನೇ, ನನ್ನ ಪತ್ನಿ ಮಕ್ಕಳಿಂದ ನನ್ನ ಕಣ್ಮನೆಗಳನ್ನು ತಣಿಸು, ನನ್ನ ಕಣ್ಣೀರಿಗೆ ಕಾರಣ ಆಗಬಾರದು. ಎಷ್ಟೋ ಮಂದಿಗೆ ಪತ್ನಿ ಮಕ್ಕಳು ಇವತ್ತು ಕಣ್ಣೀರಿಗೆ ಕಾರಣಕರ್ತರಾಗ್ತಾ ಇದ್ದಾರೆ. ಅಲ್ಲಾಹನೇ, ನನ್ನ ಪತ್ನಿ ಮಕ್ಕಳಿಂದ ನನ್ನ ಕಣ್ಮನೆಗಳನ್ನು ತಣಿಸು, ಅವರೆಂದೂ ನನ್ನ ಕಣ್ಣೀರಿಗೆ ಕಾರಣ ಆಗಬಾರದು. ಅಲ್ಲಾಹನೊಂದಿಗೆ ಅತಿ ಹೆಚ್ಚು ಪ್ರಾರ್ಥಿಸಬೇಕು ನಾವೆಲ್ಲ ನಮ್ಮ ಮಕ್ಕಳಿಗಾಗಿ. ನಮ್ಮ ತಂದೆ ಮತ್ತು ತಾಯಿಗೆ ನಾವು ಮಾಡುವ ಬಹಳ ದೊಡ್ಡ ಉಪಕಾರ, ಅವರಿಗಾಗಿ ನೀವು ದುವಾ ಮಾಡು. ರಬ್ಬಿರ್ಹಮ್ಹುಮಾ ಕಮಾ ರಬ್ಬಯಾನಿ ಸಗೀರಾ. ಒಂದೋ ಜೀವಂತ ಇರುವ ಅಥವಾ ಮರಣ ಹೊಂದಿರುವ ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ನೀವು ಮಾಡಬಹುದಾದ ಬಹಳ ದೊಡ್ಡ ಉಪಕಾರ, ಅವರಿಗಾಗಿ ಪ್ರಾರ್ಥಿಸು. ಹೀಗೆ ಸಹೋದರ ಸಹೋದರಿಯರೇ, ನಮ್ಮ ಬದುಕು ಪ್ರಾರ್ಥನಾ ನಿರತವಾಗಿರಬೇಕು. ಬಹಳ ದೊಡ್ಡ ಆಯುಧ. ಎಂತಹ ಸಮಸ್ಯೆಗಳನ್ನು, ಎಂತಹ ಸಂಕಷ್ಟಗಳನ್ನು ಪ್ರತಿರೋಧಿಸಲು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಕೊಟ್ಟಿರುವ ಬಹಳ ದೊಡ್ಡ ಆಯುಧವಾಗಿದೆ ದುವಾ ಎಂದು. ಆದ್ದರಿಂದ ಬದುಕಿನಲ್ಲಿ ದುರ್ಬಲರಾಗಬಾರದು, ನಾವೆಲ್ಲ ಸೋತು ಹೋಗಬಾರದು. ಅತ್ಯಂತ ಆತ್ಮವಿಶ್ವಾಸದೊಂದಿಗೆ ಅಲ್ಲಾಹು ನನ್ನ ಜೊತೆಗಿದ್ದಾನೆ, ಅಲ್ಲಾಹು ನನ್ನ ಸಮಸ್ಯೆಗಳನ್ನು ಪರಿಹರಿಸ್ತಾನೆ ಎಂಬ ಆ ಗ್ಯಾರಂಟಿಯೊಂದಿಗೆ ಅಲ್ಲಾಹನೊಂದಿಗೆ ನಿರಂತರವಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರಾರ್ಥನೆ ಸ್ವೀಕರಿಸಲ್ಪಡುವ ಸೌಭಾಗ್ಯಶಾಲಿಗಳಲ್ಲಿ, ಸಜ್ಜನರಲ್ಲಿ